ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅನು ಎಜುಕೇಷನಲ್ ಸ್ಟಡೀಸ್. 4ನೇ ತರಗತಿ ಪರಿಸರ. ಈ ವಿಡಿಯೋದಲ್ಲಿ ನಾವು ಪಾಠ 1 ಪ್ರಾಣಿ ಪ್ರಪಂಚ ಪಾಠದ ಅಭ್ಯಾಸದ ಎಲ್ಲ ಪ್ರಶ್ನೋತ್ತರಗಳಿಗೆ ಉತ್ತರಿಸೋಣ. ಇಲ್ಲಿ ನೀವು ನೋಡಬಹುದು, ಹಿಂದಿನ ತರಗತಿಯಲ್ಲಿ ವಿವಿಧ ಪ್ರಾಣಿಗಳ ಬಗ್ಗೆ ನೀನು ಓದಿರುವೆ. ಹಕ್ಕಿಗಳು ಮತ್ತು ಕೀಟಗಳು ಕೂಡ ಪ್ರಾಣಿಗಳೇ ಎಂಬುದು ನಿನಗೀಗಾಗಲೇ ಗೊತ್ತು. ಮಾನವರಾದ ನಾವು ಕೂಡ ಪ್ರಾಣಿಗಳ ಗುಂಪಿಗೆ ಸೇರಿದವರು ಎಂಬುದು ನಿನಗೆ ಗೊತ್ತೇ. ನಿನ್ನ ಸುತ್ತಲೂ ಇರುವ ಪ್ರಾಣಿಗಳನ್ನು ಚೆನ್ನಾಗಿ ಗಮನಿಸು. ನಿನಗೂ ಮತ್ತು ಪ್ರಾಣಿಗಳಿಗೂ ಕಾಣುವ ಹೋಲಿಕೆಗಳನ್ನು ಗುರುತಿಸಿ ಬರೆ. ಇಲ್ಲಿ ನಿಮಗೂ ಮತ್ತು ಪ್ರಾಣಿಗಳಿಗೂ ಕಾಣುವಂತಹ ಹೋಲಿಕೆಗಳನ್ನು ಗುರುತಿಸಿ ಬರೆಯಬೇಕಾಗಿದೆ. ಮೊದಲನೆಯದಾಗಿ, ನಾನು 2 ಕಾಲಿನಲ್ಲಿ ನಡೆಯುತ್ತೇನೆ. ಪ್ರಾಣಿಗಳು 4 ಕಾಲಿನಲ್ಲಿ ನಡೆಯುತ್ತವೆ. ನಮಗೆ ಮಾತನಾಡಲು ನಿಗದಿತ ಭಾಷೆ ಇದೆ, ಆದರೆ ಪ್ರಾಣಿಗಳಿಗಿಲ್ಲ. ನಾವು ಎಲ್ಲ ಸನ್ನಿವೇಶಗಳಲ್ಲಿ ಹೊಂದಿಕೊಳ್ಳುತ್ತೇವೆ, ಆದರೆ ಪ್ರಾಣಿಗಳು ಪ್ರಕೃತಿಯನ್ನೇ ಅವಲಂಬಿಸಿವೆ. ಈ ರೀತಿಯಾಗಿ ಬರೆದುಕೊಳ್ಳಿ. ಇಲ್ಲಿ ನೀವು ನೋಡಬಹುದು, ಕೆಳಗಿನ ಚಿತ್ರಗಳಲ್ಲಿ ಮನುಷ್ಯರ ಚಿತ್ರ ಮತ್ತು ಪ್ರಾಣಿಗಳ ಚಿತ್ರವನ್ನು ಕೊಟ್ಟಿದ್ದಾರೆ. ನೀವು ಇವುಗಳನ್ನು ಆಧರಿಸಿಕೊಂಡೇ ಇಲ್ಲಿ ನಿಮಗೂ ಮತ್ತು ಪ್ರಾಣಿಗಳಿಗೂ ಕಾಣುವ ಹೋಲಿಕೆಗಳನ್ನು ಬರೆಯಬಹುದಾಗಿದೆ. ಮೇಲಿನ ಚಿತ್ರಗಳನ್ನು ನೋಡು, ನಿನ್ನ ಹಾಗೂ ಹಸುವಿನ ನಡುವೆ ಕಾಣುವ ವ್ಯತ್ಯಾಸಗಳನ್ನು ಗಮನಿಸು ಎಂದು ಕೊಟ್ಟಿದ್ದಾರೆ. ಈಗ ನೀವು ನಿಮ್ಮ ಮತ್ತು ಹಸುವಿನ ನಡುವೆ ಇರುವಂತಹ ವ್ಯತ್ಯಾಸಗಳನ್ನು ಬರೆಯಬೇಕು. ಬರೆಯೋಣ. ನೀನು ಗಮನಿಸಿದ ವ್ಯತ್ಯಾಸಗಳನ್ನು ಈ ಕೆಳಗಿನ ಪಟ್ಟಿಯಲ್ಲಿ ಬರೆ. ನಾನು ಎಂಬುವಲ್ಲಿ ನೀವು ನಿಮಗಿರುವ ಮತ್ತು ಹಸು ಎಂಬುವಲ್ಲಿ ಹಸುವಿಗಿರುವಂತಹ ವ್ಯತ್ಯಾಸವನ್ನು ಬರೆಯಬೇಕಾಗಿದೆ. ನಾನು ಮೊದಲನೆಯದಾಗಿ ನನಗೆ 2 ಕಾಲುಗಳಿವೆ ಎಂದು ಬರೆಯಿರಿ. ಹಸು ಇರುವಲ್ಲಿ ಹಸುವಿಗೆ 4 ಕಾಲುಗಳಿವೆ. ನಾನು ಮಾತನಾಡುತ್ತೇನೆ, ಹಸು ಮಾತನಾಡುವುದಿಲ್ಲ. ನಾನು ಬಾಲವನ್ನು ಹೊಂದಿಲ್ಲ, ಹಸು ಬಾಲವನ್ನು ಹೊಂದಿದೆ. ನನಗೆ ಕೊಂಬು ಇಲ್ಲ, ಹಸುವಿಗೆ ಕೊಂಬಿರುತ್ತದೆ. ನಾನು ನನ್ನ ಆಹಾರವನ್ನು ತಯಾರಿಸಿಕೊಳ್ಳುತ್ತೇನೆ, ಹಸುವು ತನಗೆ ಬೇಕಾದ ಆಹಾರವನ್ನು ತಯಾರಿಸಿಕೊಳ್ಳುವುದಿಲ್ಲ. ಈ ರೀತಿಯಾಗಿ ನೀವು ಬರೆದುಕೊಳ್ಳಬಹುದು. 4ನೇ ತರಗತಿಯ ವನಜ ಬಲುಚೂಟಿ ಶಿಕ್ಷಕರೊಡನೆ ಹೊರಸಂಚಾರಕ್ಕೆ ಹೋದಾಗ ಕಂಡುಬರುವ ಪ್ರಾಣಿಗಳ ಒಂದು ಪಟ್ಟಿಯನ್ನು ಮಾಡಿದ್ದಾಳೆ. ಆದರೆ ಪ್ರಾಣಿಗಳ ಗಾತ್ರ, ಬಣ್ಣ, ಆಹಾರ, ವಾಸಸ್ಥಳಗಳನ್ನು ಬರೆಯಲು ಮರೆತಿದ್ದಾಳೆ. ಅವುಗಳನ್ನು ನೀನು ಬರೆ ಎಂದು ಕೊಟ್ಟಿದ್ದಾರೆ. ಇಲ್ಲಿ ಪ್ರಾಣಿಗಳ ಹೆಸರು, ಗಾತ್ರ, ಬಣ್ಣ, ಆಹಾರ ಮತ್ತು ವಾಸಸ್ಥಳಗಳನ್ನು ಬರೆಯಬೇಕಾಗಿದೆ. ಮೊದಲನೆಯದಾಗಿ ಹಸು ಎಂದು ಕೊಟ್ಟಿದ್ದಾರೆ. ಹಸು ಗಾತ್ರದಲ್ಲಿ ದೊಡ್ಡದು. ನಂತರ ಬಣ್ಣ ನೋಡಿ, ಬಣ್ಣ ಕಪ್ಪು, ಬಿಳಿ, ಬೂದು ಈ ರೀತಿಯಾಗಿ ಯಾವುದೇ ಬಣ್ಣದಲ್ಲಿ ಬೇಕಾದರೂ ಇರಬಹುದಾಗಿದೆ. ಆಹಾರ ಬರೆಯಿರಿ. ಹಸುವು ಹುಲ್ಲು ತಿನ್ನುತ್ತದೆ, ಆದ್ದರಿಂದ ಹುಲ್ಲು ಎಂದು ಬರೆಯಬೇಕು. ನಂತರ ವಾಸಸ್ಥಳ, ಹಸುವು ವಾಸಿಸುವಂತಹ ವಾಸಸ್ಥಳವನ್ನು ಬರೆಯಬೇಕು. ಕೊಟ್ಟಿಗೆ ಎಂದು ಬರೆಯಿರಿ. ಮೀನು ಗಾತ್ರದಲ್ಲಿ ಚಿಕ್ಕದು, ಬಣ್ಣ ಬಿಳಿ, ನೀಲಿ, ಕೇಸರಿ ಈ ರೀತಿಯಾಗಿ ಯಾವುದೇ ಬಣ್ಣವನ್ನು ಬೇಕಾದರೂ ಬರೆಯಬಹುದು. ಆಹಾರ ಹುಳು, ವಾಸಸ್ಥಳ ನೀರು ಎಂದು ಬರೆದುಕೊಳ್ಳಿ. ಕೊಕ್ಕರೆ ಚಿಕ್ಕದು, ಬಣ್ಣ ಬಿಳಿ, ಆಹಾರ ಹುಳು, ವಾಸಸ್ಥಳ ಗಿಡ ಎಂದು ಬರೆದುಕೊಳ್ಳಿ. ಚಿಟ್ಟೆ ಗಾತ್ರದಲ್ಲಿ ಚಿಕ್ಕದು, ಬಣ್ಣ ವಿವಿಧ ಬಣ್ಣಗಳಲ್ಲಿರುತ್ತವೆ, ವಿವಿಧ ಬಣ್ಣ ಎಂದು ಬರೆಯಿರಿ. ಆಹಾರ ಮಕರಂದ, ಹೂವಿನ ಮಕರಂದ ಎಂದು ಬರೆದುಕೊಳ್ಳಿ. ವಾಸಸ್ಥಳ ಗಿಡವಾಗಿದೆ. ಕೋತಿ ಗಾತ್ರದಲ್ಲಿ ಚಿಕ್ಕದು, ಬಣ್ಣ ಕಪ್ಪು, ಬೂದು ಇತ್ಯಾದಿ. ಆಹಾರ ಹಣ್ಣು, ವಾಸಸ್ಥಳ ಮರ. ಓತಿಕ್ಯಾತ ಗಾತ್ರದಲ್ಲಿ ಚಿಕ್ಕದು, ಬಣ್ಣ ಬಿಳಿ, ಬೂದು. ಆಹಾರ ಹುಳು, ವಾಸಸ್ಥಳ ಪೊದೆಗಳು ಎಂದು ಬರೆದುಕೊಳ್ಳಿ. ಮೊಲ ಗಾತ್ರದಲ್ಲಿ ಚಿಕ್ಕದು, ಬಣ್ಣ ಬಿಳಿ, ಬೂದು. ಆಹಾರ ಸೊಪ್ಪು ಮತ್ತು ಕ್ಯಾರೆಟ್ ಎಂದು ಬರೆಯಿರಿ. ವಾಸಸ್ಥಳ ಬಿಲ. ಮಿಡತೆ ಗಾತ್ರದಲ್ಲಿ ಚಿಕ್ಕದು, ಬಣ್ಣ ಹಸಿರು, ಕಂದು. ಆಹಾರ ಹುಳು, ವಾಸಸ್ಥಳ ಗಿಡ ಎಂದು ಬರೆದುಕೊಳ್ಳಿ. 9 ಆಮೆ ಗಾತ್ರದಲ್ಲಿ ಚಿಕ್ಕದು, ಬಣ್ಣ ಕಪ್ಪು ಅಥವಾ ಕಂದು. ಆಹಾರ ಹುಳು, ವಾಸಸ್ಥಳ ನೀರು ಆಗಿದೆ. ಬಾವಲಿ ಗಾತ್ರದಲ್ಲಿ ಚಿಕ್ಕದು, ಬಣ್ಣ ಕಪ್ಪು. ಆಹಾರ ಹುಳು ಮತ್ತು ವಾಸಸ್ಥಳ ಗಿಡ ಆಗಿದೆ, ಗಿಡ ಎಂದು ಬರೆಯಿರಿ. ಬಿಟ್ಟ ಜಾಗವನ್ನು ತುಂಬು. ಮೀನಿನಂತೆಯೇ ಕೆಲವು ಪ್ರಾಣಿಗಳು ಡ್ಯಾಶ್ನಲ್ಲಿ ವಾಸಿಸುತ್ತವೆ ಎಂದು ಹೇಳುತ್ತಿದ್ದಾರೆ. ಮೀನಿನಂತೆಯೇ ಕೆಲವು ಪ್ರಾಣಿಗಳು ನೀರಿನಲ್ಲಿ ವಾಸಿಸುತ್ತವೆ. ಕೋತಿ, ಹಕ್ಕಿ, ಕೀಟಗಳು ಡ್ಯಾಶ್ದಲ್ಲಿ ವಾಸಿಸುತ್ತವೆ. ಕೋತಿ, ಹಕ್ಕಿ, ಕೀಟಗಳು ಗಿಡ ಅಥವಾ ಮರದಲ್ಲಿ ವಾಸಿಸುತ್ತವೆ. ನೆಲದ ಮೇಲೆ ಡ್ಯಾಶ್ ಮತ್ತು ಡ್ಯಾಶ್ ಮುಂತಾದ ಪ್ರಾಣಿಗಳು ವಾಸಿಸುತ್ತವೆ. ಇಲ್ಲಿ ನೀವು
ಯಾವುದಾದರೂ ನೆಲದ ಮೇಲೆ ವಾಸಿಸುವಂತಹ 2 ಪ್ರಾಣಿಗಳ ಹೆಸರನ್ನು ಬರೆಯಬೇಕು. ನಾವು ಹಸು ಮತ್ತು ಆನೆ ಎಂದು ಬರೆದಿದ್ದೇವೆ. ನೆಲದ ಮೇಲೆ ಹಸು ಮತ್ತು ಆನೆ ಮುಂತಾದ ಪ್ರಾಣಿಗಳು ವಾಸಿಸುತ್ತವೆ. ವಿವಿಧ ಪ್ರಾಣಿಗಳು ವಿವಿಧ ಬಗೆಯ ಆಹಾರಗಳನ್ನು ತಿನ್ನುತ್ತವೆ. ಸಸ್ಯಗಳಿಂದ ಬರುವ ಹುಲ್ಲು, ಎಲೆ ಮುಂತಾದ ಉತ್ಪನ್ನಗಳನ್ನು ತಿನ್ನುವ ಪ್ರಾಣಿಗಳು. ಉದಾಹರಣೆ ಬರೆಯಿರಿ. ಹಸು, ಎಮ್ಮೆ, ಮೊಲ, ಮೇಕೆ, ಕುರಿ, ಆನೆ. ಪ್ರಾಣಿಗಳಿಂದ ದೊರೆಯುವ ಮಾಂಸ, ಮೊಟ್ಟೆ ಇತ್ಯಾದಿ ಉತ್ಪನ್ನಗಳನ್ನು ತಿನ್ನುವ ಪ್ರಾಣಿಗಳು ಹುಲಿ, ಸಿಂಹ, ಕರಡಿ, ಚಿರತೆ. ಸಸ್ಯ ಹಾಗೂ ಪ್ರಾಣಿ ಈ ಎರಡರಿಂದಲೂ ಬರುವ ಉತ್ಪನ್ನಗಳನ್ನು ತಿನ್ನುವ ಪ್ರಾಣಿಗಳು ನಾಯಿ, ಬೆಕ್ಕು, ಕಾಗೆ, ಹಂದಿ. ನಿನ್ನ ಸುತ್ತಲೂ ಕಂಡುಬರುವ ವಿವಿಧ ಪ್ರಾಣಿಗಳ ಗಾತ್ರಗಳನ್ನು ಗಮನಿಸು. ನಿನ್ನ ಮನೆಯ ಅಂಗಳದಲ್ಲಿ ಸ್ವಲ್ಪ ಕಾಳುಗಳನ್ನು ಹರಡು. ಸ್ವಲ್ಪ ದೂರದಲ್ಲಿ ಕುಳಿತು ಗಮನಿಸು. ಕಾಳು ತಿನ್ನಲು ಬರುವ ಹಕ್ಕಿ, ಕೀಟಗಳ ಆಕಾರ, ಗಾತ್ರವನ್ನು ಗಮನಿಸು. ಮನೆಯಲ್ಲಿ ಬಳಸುವ ಹಾಲು ಯಾವ ಪ್ರಾಣಿಗಳಿಂದ ದೊರೆಯುತ್ತದೆ ಎಂದು ಕೇಳಿದ್ದಾರೆ. ಮನೆಯಲ್ಲಿ ಬಳಸುವ ಹಾಲು ಹಸು, ಎಮ್ಮೆ ಮತ್ತು ಮೇಕೆಯಿಂದ ದೊರೆಯುತ್ತದೆ. ನಿನ್ನ ಮನೆಯಲ್ಲಿ ಬಳಸುವ ಆಹಾರ ವಸ್ತುಗಳನ್ನು ಪಟ್ಟಿ ಮಾಡು. ಪ್ರಾಣಿಗಳಿಂದ ದೊರೆಯುವ ವಸ್ತುಗಳಿಗೆ ವೃತ್ತ ಹಾಕು ಎಂದು ಕೊಟ್ಟಿದ್ದಾರೆ. ಹಾಲು, ಮೊಸರು, ಬೆಣ್ಣೆ, ಮೊಟ್ಟೆ, ಜೋಳ, ಬೇಳೆ, ಗೋಧಿ, ನವಣೆ, ರಾಗಿ, ಹೆಜ್ಜೆ. ಇಲ್ಲಿ ಹಾಲು, ಮೊಸರು, ಬೆಣ್ಣೆ ಮತ್ತು ಮೊಟ್ಟೆಗೆ ವೃತ್ತ ಹಾಕಿದ್ದೇವೆ. ಇವು ಪ್ರಾಣಿಗಳಿಂದ ದೊರೆಯುವಂತಹ ವಸ್ತುಗಳು. ಪ್ರಾಣಿಗಳಿಂದ ನಮಗಾಗುವ 5 ಅನುಕೂಲಗಳನ್ನು ಬರೆ. ರೈತನಿಗೆ ವ್ಯವಸಾಯ ಮಾಡಲು ಪ್ರಾಣಿಗಳು ಸಹಾಯಕವಾಗಿವೆ. ಪ್ರಾಣಿಗಳಿಂದ ನಾವು ಹಾಲನ್ನು ಪಡೆಯುತ್ತೇವೆ. ಪ್ರಾಣಿಗಳಿಂದ ಉಣ್ಣೆಯನ್ನು ಪಡೆಯುತ್ತೇವೆ. ಪ್ರಾಣಿಗಳಿಂದ ಮೊಟ್ಟೆಯನ್ನು ಪಡೆಯುತ್ತೇವೆ ಮತ್ತು ಕೆಲವು ಪ್ರಾಣಿಗಳನ್ನು ಸಾರಿಗೆಗಾಗಿ ಬಳಸುತ್ತೇವೆ. ಇಲ್ಲಿ ಚಿತ್ರವನ್ನು ಕೊಡಲಾಗಿದೆ. ಚಿತ್ರವನ್ನು ನೋಡಿ ಬರೆದುಕೊಳ್ಳಿ. ಇಲ್ಲಿ ಮೊದಲನೆಯದಾಗಿ ಪಕ್ಷಿಗಳು ಪ್ರಸರಣವನ್ನು ಮಾಡುತ್ತವೆ. ಇಲ್ಲಿ ನೋಡಬಹುದು, ಪಕ್ಷಿಯು ಬೀಜವನ್ನು ತಿನ್ನುತ್ತಿದೆ. ಪಕ್ಷಿಗಳು ಬೀಜ ಪ್ರಸರಣವನ್ನು ಮಾಡುತ್ತವೆ. ಜೇನುಹುಳುಗಳು ಜೇನುತುಪ್ಪವನ್ನು ಕೊಡುತ್ತವೆ. ಜೇನಿನ ಚಿತ್ರವನ್ನು ಕೊಟ್ಟಿದ್ದಾರೆ. ಇಲ್ಲಿ ಕುದುರೆ ಗಾಡಿಯ ಚಿತ್ರವನ್ನು ಕೊಡಲಾಗಿದೆ. ಸವಾರಿ ಮಾಡಲು ಕುದುರೆ ಸಹಾಯಕ. ಇಲ್ಲಿ ಎತ್ತು ಮತ್ತು ಉಳುತ್ತಿರುವಂತಹ ಚಿತ್ರವನ್ನು ಕೊಟ್ಟಿದ್ದಾರೆ. ಭೂಮಿಯನ್ನು ಉಳುಮೆ ಮಾಡಲು ಎತ್ತುಗಳು ಸಹಾಯಕ ಎಂದು ಬರೆದುಕೊಳ್ಳಿ. ನಂತರ ಮೀನಿನ ಚಿತ್ರವನ್ನು ಕೊಡಲಾಗಿದೆ. ಮೀನುಗಳು ಮನುಷ್ಯನಿಗೆ ಆಹಾರವಾಗಿವೆ. ನಂತರ ಹಾಲು ಕರೆಯುತ್ತಿರುವ ಚಿತ್ರ. ಹಸುವು ನಮಗೆ ಹಾಲನ್ನು ಕೊಡುತ್ತದೆ ಎಂದು ಬರೆದುಕೊಳ್ಳಿ. ನಂತರದ ಚಿತ್ರಗಳನ್ನು ನೋಡೋಣ. ಕೊನೆಯದಾಗಿ ಇಲ್ಲಿ ನಾಯಿಯು ಮನೆ ಕಾಯುತ್ತಿರುವ ಚಿತ್ರವನ್ನು ಕೊಟ್ಟಿದ್ದಾರೆ. ನಾಯಿಯು ಮನೆಯನ್ನು ಕಾಯುತ್ತದೆ ಎಂದು ಬರೆಯಿರಿ. ನಂತರ ಕುರಿ ಚಿತ್ರವನ್ನು ಕೊಡಲಾಗಿದೆ. ಕುರಿಯು ಉಣ್ಣೆಯನ್ನು ನೀಡುತ್ತದೆ. ಪ್ರಾಣಿಗಳಿಂದ ನಮಗೆ ಆಗುವ ಉಪಯೋಗಗಳನ್ನು ಮೇಲಿನ ಚಿತ್ರದಲ್ಲಿ ತೋರಿಸಿದೆ. ಕೊಟ್ಟಿರುವ ಖಾಲಿ ಸ್ಥಳದಲ್ಲಿ ಸಂಬಂಧಿಸಿದ ಉಪಯೋಗಗಳನ್ನು ಬರೆ ಎಂದು ಕೊಡಲಾಗಿದೆ. ಈಗ ನಾವು ಖಾಲಿ ಜಾಗದಲ್ಲಿ ಸಂಬಂಧಿಸಿದ ಉಪಯೋಗಗಳನ್ನು ಬರೆದಿದ್ದೇವೆ. ಸರಿಯಾಗಿ ನೋಡಿ ಬರೆದುಕೊಳ್ಳಿ. ನಿನ್ನ ಮನೆಯಲ್ಲಿ ಪ್ರಾಣಿಗಳನ್ನು ಸಾಕಿದ್ದೀಯಾ? ಅವುಗಳನ್ನು ನೀನು ಹೇಗೆ ನೋಡಿಕೊಳ್ಳುವೆ ಎಂದು ಕೊಟ್ಟಿದ್ದಾರೆ. ನಮ್ಮ ಮನೆಯಲ್ಲಿ ನಾಯಿಯನ್ನು ಸಾಕಿದ್ದೇನೆ. ನಾಯಿಗೆ ಪ್ರತಿದಿನ ಊಟವನ್ನು ನೀಡುತ್ತೇನೆ, ಸ್ನಾನ ಮಾಡಿಸುತ್ತೇನೆ ಮತ್ತು ನಾಯಿಯನ್ನು ಪ್ರೀತಿಯಿಂದ ಕಾಣುತ್ತೇನೆ, ಆಟ ಆಡಿಸುತ್ತೇನೆ ಎಂದು ನಾವು ಉದಾಹರಣೆಯಾಗಿ ಬರೆದಿದ್ದೇವೆ. ನೀವು ನಿಮ್ಮ ಮನೆಯಲ್ಲಿ ಸಾಕಿರುವಂತಹ ಪ್ರಾಣಿಗಳ ಬಗ್ಗೆ ಇಲ್ಲಿ ಬರೆದುಕೊಳ್ಳಬಹುದು. ಸತೀಶ್ ಮತ್ತು ಜೋಸೆಫ್ ಸ್ನೇಹಿತರು. ಸತೀಶನು ಜೋಸೆಫ್ನನ್ನು ನೋಡಲು ಅವನ ಮನೆಗೆ ಬಂದಿದ್ದಾನೆ. ಇಲ್ಲೊಂದು ಸಮಸ್ಯೆ ಇದೆ. ನಾಯಿ ಜೋಸೆಫ್ನ ಮನೆಯನ್ನು ಕಾಯುತ್ತಿದೆ. ನಾಯಿಯಿಂದ ತಪ್ಪಿಸಿಕೊಂಡು ಜೋಸೆಫ್ ಮನೆಯನ್ನು ತಲುಪಲು ಸತೀಶನಿಗೆ ಸಹಾಯ ಮಾಡು ಎಂದು ಕೊಟ್ಟಿದ್ದಾರೆ. ನೀವು ಚಿತ್ರವನ್ನು ನೋಡಿ. ನಾವು ಇಲ್ಲಿ ನಾಯಿಯಿಂದ ತಪ್ಪಿಸಿಕೊಂಡು ಹೋಗುವಂತಹ ಮಾರ್ಗವನ್ನು ತೋರಿಸಿದ್ದೇವೆ. ಸರಿಯಾಗಿ ನೋಡಿ ಬಿಡಿಸಿಕೊಳ್ಳಿ. ಹೊಂದಿಸಿ ಬರೆಯಿರಿ. ಪ್ರಾಣಿ ಮತ್ತು ಉಪಯೋಗಗಳನ್ನು ಕೊಟ್ಟಿದ್ದಾರೆ. ಮೊದಲನೆಯದಾಗಿ ಎತ್ತು ಉಳುಮೆ, ಎಮ್ಮೆ ಹಾಲು, ಕುರಿ ಉಣ್ಣೆ, ಕೋಳಿ ಮೊಟ್ಟೆ, ಕುದುರೆ ಜಟಕಾ ಬಂಡಿ, ಜೇನುನೊಣ ಜೇನುತುಪ್ಪ, ಮೀನು ನೀರಿನಲ್ಲಿರುವ ಕೀಟ ತಿಂದು ನೀರಿನ ಶುದ್ಧಿ ಎಂದು ಬರೆಯಿರಿ ಮತ್ತು ರಣಹದ್ದು ಸತ್ತ ಪ್ರಾಣಿ ತಿಂದು ಪರಿಸರ ಶುದ್ಧಿ. ಈ ರೀತಿಯಾಗಿ ನೀವು ಇಲ್ಲಿ ಕೊಟ್ಟಿರುವಂತಹ ಪದಗಳನ್ನು ಹೊಂದಿಸಿ ಬರೆಯಬೇಕು. ಇಲ್ಲಿ ಪ್ರಾಣಿ ಮತ್ತು ಅವುಗಳ ಉಪಯೋಗಗಳನ್ನು ಕೊಡಲಾಗಿದೆ. ಇವುಗಳನ್ನು ಇನ್ನೊಮ್ಮೆ ನೋಡಿ ಓದಿಕೊಳ್ಳಿ. ಎತ್ತು ಉಳುಮೆ, ಎಮ್ಮೆ ಹಾಲು, ಕುರಿ ಉಣ್ಣೆ, ಕೋಳಿ ಮೊಟ್ಟೆ, ಕುದುರೆ ಜಟಕಾ ಬಂಡಿ, ಜೇನುನೊಣ ಜೇನುತುಪ್ಪ, ಮೀನು ನೀರಿನಲ್ಲಿರುವ ಕೀಟ ತಿಂದು ನೀರಿನ ಶುದ್ಧಿ, ರಣಹದ್ದು ಸತ್ತ ಪ್ರಾಣಿಗಳನ್ನು ತಿಂದು ಪರಿಸರ ಶುದ್ಧಿ. ಇಲ್ಲಿ ಮಾಡಿ ನೋಡು ಎಂದು ಒಂದು ಚಟುವಟಿಕೆಯನ್ನು ಕೊಟ್ಟಿದ್ದಾರೆ. ನೀವು ಓದಿಕೊಂಡು ಈ ಚಟುವಟಿಕೆಗಳನ್ನು ಮಾಡಿಕೊಳ್ಳಬಹುದು. ಆನೆಯ ಮುಖವಾಡದ
ಚಿತ್ರವನ್ನು ಅಥವಾ ಆನೆಯ ಮುಖವಾಡ ಮಾಡಲು ಇಲ್ಲಿ ನಿಮಗೆ ಕೆಲವೊಂದಿಷ್ಟು ಸೂಚನೆಗಳನ್ನು ತೋರಿಸಲಾಗಿದೆ. ನೀವು ಇದರಂತೆ ಆನೆಯ ಮುಖವಾಡವನ್ನು ಇಲ್ಲಿ ರಚಿಸಿಕೊಳ್ಳಬಹುದು. ಕಣ್ಣು, ಸೊಂಡಿಲನ್ನು ಅಂಟಿಸುವ ಜಾಗ ಈ ರೀತಿಯಾಗಿ ಕೊಟ್ಟಿದ್ದಾರೆ. ನಂತರ ನೀವು ಈ ರೀತಿಯಾಗಿ ಸೊಂಡಿಲನ್ನು ರಚಿಸಿಕೊಂಡು ಮೇಲೆ ಕೊಟ್ಟಿರುವಂತಹ ಚಿತ್ರಕ್ಕೆ ಈ ಸೊಂಡಿಲನ್ನು ಅಂಟಿಸಿ ನೀವು ಆನೆಯ ಮುಖವಾಡವನ್ನು ಇಲ್ಲಿ ಮಾಡಿಕೊಳ್ಳಬಹುದಾಗಿದೆ. ನೋಡಿ ಮಾಡಿಕೊಳ್ಳಿ, ಇದು ಚಟುವಟಿಕೆ. ನಿನ್ನ ಗೆಳೆಯರ ಜೊತೆ ಹಲವು ಬಗೆಯ ಪ್ರಾಣಿಗಳ ಮುಖವಾಡ ಮಾಡಿ ನಲಿ. ಇಲ್ಲಿ ಚಟುವಟಿಕೆಯನ್ನು ಕೊಟ್ಟು ಇವುಗಳನ್ನು ನಿಮ್ಮ ಗೆಳೆಯರೊಂದಿಗೆ ಮಾಡಿ ಮುಖವಾಡವನ್ನು ಮಾಡಿ ನೋಡಲು ಹೇಳಲಾಗಿದೆ. ಒಗಟು ಬಿಡಿಸು. ಇಲ್ಲಿ ಕೆಲವೊಂದಿಷ್ಟು ಒಗಟುಗಳನ್ನು ಕೊಟ್ಟಿದ್ದಾರೆ, ಬಿಡಿಸೋಣ. ಬಣ್ಣ ಬಣ್ಣದ ಪುಕ್ಕ, ಇದೇ ಹಳ್ಳಿಯ ಗಡಿಯಾರ. ಇಲ್ಲಿ ಈ ಒಗಟಿನ ಉತ್ತರ ಕೋಳಿ ಎಂದು ಬರೆದುಕೊಳ್ಳಿ. ಇದು ಹಳ್ಳಿಯ ಗಡಿಯಾರವಾಗಿದೆ. ದೊಡ್ಡಟ್ಟೆ ದೊಡ್ಡಣ್ಣನಿಗೆ ಹಿಂದು ಬಾಲ ಮುಂದು ಬಾಲ. ಉತ್ತರ ಆನೆ. ಸಣ್ಣ ಆಕಾರದ ಸುಕುಮಾರ, ಮೃದುವಾದ ಮೈ, ಉದ್ದನೆಯ ಕಿವಿ, ಕಡ್ಡಿ ಮೀಸೆ, ಟಣ್ಣನೆಯ ಜಿಗಿತ. ಇದು ಮೊಲ. ನಾಲ್ಕನೆಯದಾಗಿ ಹತ್ತಲಾರದ ಮರಕ್ಕೆ ಹತ್ತಿದವನು ಜಾಣ, ಅತ್ತಿ ಹಣ್ಣನ್ನು ಮೆದ್ದವನು ನಿಪುಣ ಎಂದು ಕೊಟ್ಟಿದ್ದಾರೆ, ಅಳಿಲು. ಹುಲಿಯ ಚಿಕ್ಕಮ್ಮ, ಇಲಿಯ ಮುಕ್ಕಮ್ಮ ಎಂದು ಕೊಟ್ಟಿದ್ದಾರೆ, ಇದು ಬೆಕ್ಕು ಆಗಿದೆ. ಇಲ್ಲಿ ಈ ವಿಡಿಯೋದಲ್ಲಿ ನಾವು ಪ್ರಾಣಿ ಪ್ರಪಂಚ ಪಾಠದ ಅಭ್ಯಾಸದ ಎಲ್ಲ ಪ್ರಶ್ನೋತ್ತರಗಳಿಗೆ ಉತ್ತರಿಸಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಪಾಠ 2 ಸವಿಜೇನು ಪಾಠದ ಅಭ್ಯಾಸದ ಎಲ್ಲ ಪ್ರಶ್ನೋತ್ತರಗಳಿಗೆ ಉತ್ತರಿಸೋಣ. ನಮ್ಮ ಅನು ಎಜುಕೇಷನಲ್ ಸ್ಟಡೀಸ್ನಲ್ಲಿ 4ನೇ ತರಗತಿ ಪರಿಸರದ ಎಲ್ಲ ಪಾಠಗಳ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಬಿಡಿಸಲಾಗುವುದು. ನೀವು ಎಲ್ಲ ಪಾಠಗಳ ಅಭ್ಯಾಸದ ಪ್ರಶ್ನೋತ್ತರಗಳಿಗಾಗಿ ನಮ್ಮ ಚಾನಲ್ನ ಪ್ಲೇಲಿಸ್ಟ್ 4ನೇ ತರಗತಿ ಪರಿಸರ ಭಾಗ 1 ಇದನ್ನು ಗಮನಿಸಬಹುದಾಗಿದೆ.